ಮಾಡಲಿ. ಚುನಾವಣೆ ಸಂದರ್ಭದಲ್ಲಿ ಆ ಮಾತನಾಡಲಿ, ನನ್ನ ವಿರುದ್ಧ ನಿಂತ್ಕೊಳ್ಳಿ. ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ನಿಲ್ಬೋದು. ಅದಕ್ಕೇನಿದೆ, ಸೋಲು ಗೆಲುವು ಇವ್ರ ಕೈಲಿಲ್ಲ, ಜನರ ಕೈಲಿದೆ. ಈ ಮೊನ್ನೆ ಎಲೆಕ್ಷನ್ನಲ್ಲೂ ಕೂಡ ಎಲ್ಲ ಅಗೇನೆಸ್ಟೇ ಮಾಡಿದ್ರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಒಗ್ಗಟ್ಟಾಗಿ ನನ್ನ ವಿರುದ್ಧ ಫೈಟ್ ಮಾಡಿದ್ರು. 4 ಸಾರಿ ಆ ಕ್ಷೇತ್ರದಲ್ಲಿ ಗೆದ್ದಿದ್ದೇನೆ. ಚುನಾವಣೆ ಯಾರು ಬೇಕಾದ್ರೂ ನಿಲ್ಬೋದು, ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು. ಮೈತ್ರಿಕೂಟದ ನಾಯಕರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಯಾವ ರೀತಿ ರಾಜಕೀಯ ಮಾಡ್ತಾರೆ ನಾವು ನೋಡ್ತೀವಿ. ಯಾರು? ಅಯ್ಯೋ, ನಾನೇನು ಪಾಕಿಸ್ತಾನದಲ್ಲಿದ್ದೀನ? ಇವರೇನು ಎದುರಿಸಕ್ಕೆ? ಯಾವ ಮಗನು ಇನ್ನೂ ಹುಟ್ಟಿಲ್ಲ ನನ್ನ ಎದುರಿಸಕ್ಕೆ. ಇವರಂಗೆ ಇಲ್ಲಿಗಲ್ ಏನಿಲ್ಲ. ನಾನು ಸ್ಟ್ರೈಟ್ ಇದ್ದೀನಿ. ಏನ್ ಮಾಡ್ತಾರೆ ಎದುರಿಸ ನೋಡ್ರ, ತಾಕತ್ತಿದೆ ಎದುರಿಸ್ಲಿ. ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ನನ್ನ ಎದುರುಗಡೆ ಪ್ರತಿಭಟನೆ ಮಾಡಲಿ. ಒಂದೊಂದೇ ತೆಗಿತೀನಿ ನಾನು. ಅವರು ಸುಮ್ಮನಿದ್ರೆ ನಾನು ಸುಮ್ಮನಿರ್ತೀನಿ. 3 ವರ್ಷದಲ್ಲಿ ಇವರ ಆಟಗಳೆಲ್ಲ ನಾನು ಕೂಡ ನೋಡಿದ್ದೇನೆ. ಯಡಿಯೂರಪ್ಪನ 6 ತಿಂಗಳು ಹಿಂದೆನೆ ಯಾರೆಲ್ಲ ಕರೆಸಿ ನನ್ನ ಮಾತಾಡಿದ್ರು, ಯಡಿಯೂರಪ್ಪನ 100% ಇಳಿಸ್ತೀನಿ ಅಂತ ಯಾರು ಹೇಳಿದ್ರು, ಅವೆಲ್ಲ ಸಾಕ್ಷಿ ಸಮೇತ ನಾನು ಹೇಳಬೇಕಾಗ್ತದೆ. ನಾನು ಇದುವರೆಗೂ ಆ ಥರ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಸ್ಟ್ರೈಟ್ ಇದ್ದೀನಿ. ಅವರು ಈ ಥರ ಇಲ್ಲಿಗೆ ಪಲ್ಲಿಗೆ ಇಲ್ದೇ ಇರೋದೆಲ್ಲ ಹೇಳಕ್ ಹೋದ್ರೆ ತಾಯಿಗೆ ದ್ರೋಹ ಮಾಡಿದ್ರು, ಅದು ಮಾಡಿದ್ರು ಅಂತಂದ್ರೆ ಇವ್ರು ಯಾರ್ಯಾರಿಗೆ ಏನೇನು ದ್ರೋಹ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ. ಮಾಡಲಿ. ಚುನಾವಣೆ ಸಂದರ್ಭದಲ್ಲಿ ಆ ಮಾತನಾಡಲಿ, ನನ್ನ ವಿರುದ್ಧ ನಿಂತ್ಕೊಳ್ಳಿ. ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ನಿಲ್ಬೋದು. ಅದಕ್ಕೇನಿದೆ, ಸೋಲು ಗೆಲುವು ಇವ್ರ ಕೈಲಿಲ್ಲ, ಜನರ ಕೈಲಿದೆ. ಈ ಮೊನ್ನೆ ಎಲೆಕ್ಷನ್ನಲ್ಲೂ ಕೂಡ ಎಲ್ಲ ಅಗೇನೆಸ್ಟೇ ಮಾಡಿದ್ರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಒಗ್ಗಟ್ಟಾಗಿ ನನ್ನ ವಿರುದ್ಧ ಫೈಟ್ ಮಾಡಿದ್ರು. 4 ಸಾರಿ ಆ ಕ್ಷೇತ್ರದಲ್ಲಿ ಗೆದ್ದಿದ್ದೇನೆ. ಚುನಾವಣೆ ಯಾರು ಬೇಕಾದ್ರೂ ನಿಲ್ಬೋದು, ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ಸೋಲ್ಬೋದು. ಮೈತ್ರಿಕೂಟದ ನಾಯಕರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಯಾವ ರೀತಿ ರಾಜಕೀಯ ಮಾಡ್ತಾರೆ ನಾವು ನೋಡ್ತೀವಿ. ಯಾರು? ಅಯ್ಯೋ, ನಾನೇನು ಪಾಕಿಸ್ತಾನದಲ್ಲಿದ್ದೀನ? ಇವರೇನು ಎದುರಿಸಕ್ಕೆ? ಯಾವ ಮಗನು ಇನ್ನೂ ಹುಟ್ಟಿಲ್ಲ ನನ್ನ ಎದುರಿಸಕ್ಕೆ. ಇವರಂಗೆ ಇಲ್ಲಿಗಲ್ ಏನಿಲ್ಲ. ನಾನು ಸ್ಟ್ರೈಟ್ ಇದ್ದೀನಿ. ಏನ್ ಮಾಡ್ತಾರೆ ಎದುರಿಸ ನೋಡ್ರ, ತಾಕತ್ತಿದೆ ಎದುರಿಸ್ಲಿ. ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ನನ್ನ ಎದುರುಗಡೆ ಪ್ರತಿಭಟನೆ ಮಾಡಲಿ. ಒಂದೊಂದೇ ತೆಗಿತೀನಿ ನಾನು. ಅವರು ಸುಮ್ಮನಿದ್ರೆ ನಾನು ಸುಮ್ಮನಿರ್ತೀನಿ. 3 ವರ್ಷದಲ್ಲಿ ಇವರ ಆಟಗಳೆಲ್ಲ ನಾನು ಕೂಡ ನೋಡಿದ್ದೇನೆ. ಯಡಿಯೂರಪ್ಪನ 6 ತಿಂಗಳು ಹಿಂದೆನೆ ಯಾರೆಲ್ಲ ಕರೆಸಿ ನನ್ನ ಮಾತಾಡಿದ್ರು, ಯಡಿಯೂರಪ್ಪನ 100% ಇಳಿಸ್ತೀನಿ ಅಂತ ಯಾರು ಹೇಳಿದ್ರು, ಅವೆಲ್ಲ ಸಾಕ್ಷಿ ಸಮೇತ ನಾನು ಹೇಳಬೇಕಾಗ್ತದೆ. ನಾನು ಇದುವರೆಗೂ ಆ ಥರ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಸ್ಟ್ರೈಟ್ ಇದ್ದೀನಿ. ಅವರು ಈ ಥರ ಇಲ್ಲಿಗೆ ಪಲ್ಲಿಗೆ ಇಲ್ದೇ ಇರೋದೆಲ್ಲ ಹೇಳಕ್ ಹೋದ್ರೆ ತಾಯಿಗೆ ದ್ರೋಹ ಮಾಡಿದ್ರು, ಅದು ಮಾಡಿದ್ರು ಅಂತಂದ್ರೆ ಇವ್ರು ಯಾರ್ಯಾರಿಗೆ ಏನೇನು ದ್ರೋಹ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.